ಸಿಎನ್ಜಿ ಗ್ಯಾಸ್ ದರವನ್ನು ಏಕಾಏಕಿ ಹೆಚ್ಚಿಸಿರುವುದನ್ನು ವಿರೋಧಿಸಿ ಕಲಬುರಗಿ ನಗರದಲ್ಲಿ ಇಂದು ಆಟೋ ಚಾಲಕರು ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯ ಅಂಗವಾಗಿ ಆಟೋ ಚಾಲಕರು ನಗರದ ಮಾರ್ಕೆಟ್ ಪ್ರದೇಶದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ತಮ್ಮ ಆಟೋಗಳಲ್ಲಿ ರ್ಯಾಲಿ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನಾಕಾರರು ದರ ಏರಿಕೆಯನ್ನು ತಕ್ಷಣ ಹಿಂಪಡೆಯುವಂತೆ ಒತ್ತಾಯಿಸಿದರು. ದರ ಏರಿಕೆಯಿಂದ ದಿನನಿತ್ಯದ ವ್ಯವಹಾರ ವೆಚ್ಚ ಹೆಚ್ಚಾಗಿ ಜೀವನ ಸಾಗಿಸಲು ಕಷ್ಟವಾಗುತ್ತಿದೆ ಎಂದು ಚಾಲಕರು ಅಸಮಾಧಾನ ವ್ಯಕ್ತಪಡಿಸಿದರು. ಡಿಸಿ ಕಚೇರಿ ಅಧಿಕಾರಿಗಳು ಪ್ರತಿಭಟನಾಕಾರರಿಂದ ಮನವಿ ಸ್ವೀಕರಿಸಿ ಅವರ ಸಮಸ್ಯೆಯನ್ನು ಮೇಲಾಧಿಕಾರಿಗಳಿಗೆ ತಿಳಿಸುವುದಾಗಿ ಭರವಸೆ ನೀಡಿದರು. ರ್ಯಾಲಿ ನಡೆದ ಮಾರ್ಗದಲ್ಲಿ ಕೆಲ ಸಮಯ ಟ್ರಾಫಿಕ್ ವ್ಯತ್ಯಯ ಉಂಟಾದರೂ ಪ್ರತಿಭಟನೆ ಶಾಂತಿಯುತವಾಗಿ ನೆರವೇರಿತು. ಕಲಬುರಗಿ ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕಪ್ಪ ಅಂದ್ರ ಈ ಒಂದು ಸುದ್ದಿಯನ್ನ ಇಲ್ಲಿ ಉಸ್ತುವಾರಿ ಸಚಿವರಾದಂತ ಪ್ರಿಯಾಂಕರಿಗೆ ಸಭರು ಗಮನ ನೋಡ್ಬೇಕು, ಗಮನ ಕೇಳ್ಬೇಕು. ಇಲ್ಲಿ ಏನ್ ಜನ ಸಮಸ್ಯೆ ಏನ್ ನಡೆದ ಬರೀ ಉಸ್ತುವಾರಿ ಸಚಿವರಾಗಿ ತಾವು ಬೆಂಗಳೂರಲ್ಲಿ ಇರೋದು ಮಾತ್ರ ಬಿಟ್ಟು ಇಲ್ಲಿ ಕಲಬುರಗಿ ನಗರದಲ್ಲಿ ಯಾರ ಪರಿಸ್ಥಿತಿ ಏನ್ ನಡೆದ ಎಂಬುದು ಅರ್ಥ ಮಾಡ್ಕೋಬೇಕು. ಯಾಕಪ್ಪ ದಿವಸ ಸುಮಾರು 100 ಜನ ಇವತ್ತ ಆಟೋ ಚಾಲಕರು ಬೀದಿಗಿಳಿಯುವಂತ ಪರಿಸ್ಥಿತಿ ಬಂದದ. ಯಾಕಂದ್ರ LPG ರೇಟ್ ಇದು ಆಟೋ ಗ್ಯಾಸ್ ರೇಟ್ ಹೆಚ್ಚಿಗೆ ಮಾಡ್ರ. ಮೊದಲೇನಾಯ್ತು 80 ರೂಪಾಯಿ 85 ರೂಪಾಯಿ ಲೀಟರ್ ಇತ್ತು, 53 ರೂಪಾಯಿ ಇತ್ತು. ಆದ್ರೆ ಇವತ್ತಿನ ದಿವಸ ಈ ಏನು ಹೊರ ಅಲ್ಲಿ ಯುದ್ಧ ನಡೆದ ಅಂತ ಹೇಳಿ ಇವತ್ತಿನ ದಿವಸ ಈ ಗ್ಯಾಸ್ ಏಜೆನ್ಸಿ ಓನರ್ಗಳು ಅದಾರ ಬೇಕಂತೇಳಿ ಇಲ್ಲಿ ಎಲ್ಲಿ ರೇಟ್ ಏರಿಲ್ಲ. ಯಾವುದೇ ಪೆಟ್ರೋಲ್ ಪಂಪ್ ನಾಗ ಹೋರಿ ಪೆಟ್ರೋಲ್ ರೇಟ್ ಏರಿಲ್ಲ, ಡೀಸೆಲ್ ರೇಟ್ ಏರಿಲ್ಲ, ಯಾವ್ದು ರೇಟ್ ಏರಿಲ್ಲ. ಆದ್ರೆ ಇವತ್ತಿನ ದಿವಸ ಈ ಗ್ಯಾಸ್ ಒಂದೇ ರೇಟ್ ಹೆಚ್ಚಿಗೆ ಮಾಡ್ಲತ್ತಾರ. ಯಾಕಂದ್ರೆ ಹೆಚ್ಚಿಗೆ ಅಮೌಂಟ್ ಇವ್ರು ಏನು ದುಡ್ಡು ಹೊಡ್ಕೋಬೇಕಂತ ಒಂದು ಕೆಲಸ ಮಾಡ್ಲತ್ತಾರ. ಇದನ್ನು ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ಅದಕ್ಕೆ ಈ ಸಂಬಂಧಪಟ್ಟಂತಹ ಅಧಿಕಾರಿಗಳು ತಕ್ಷಣ ಈ ಎಲ್ಲಾ ಗ್ಯಾಸ್ ಏನ್ ಏಜೆನ್ಸಿ ಇದ್ರು ಅವ್ರಿಗೆ ಕರೆಸಿ ಮೀಟಿಂಗ್ ಮಾಡಿ ಯಾವುದೇ ಕಾರಣಕ್ಕೂ ಅಲ್ಲಿ ಯುದ್ಧ ಅಲ್ಲಿ ಯಾರು ಸಂಬಂಧ ಇಲ್ಲ. ಇಲ್ಲಿ ಮಾತ್ರ ನಗರದಲ್ಲಿ ಕಲಬುರಗಿ ನಗರದಲ್ಲಿ ಯಾವುದೇ ಗ್ಯಾಸ್ ರೇಟ್ ಏರಿಸಬಾರ್ದು ಅಂತ ಹೇಳಿ ನಾವೊಂದು ಆಗ್ರಹ ಮಾಡ್ತಾ ಇದ್ದೀವಿ. ಮತ್ತೇನಾದ್ರು ನಾಳೆ ಮತ್ತೆ ಅದೇ ತಮ್ಮ ದಾಟಿಯಲ್ಲಿ ಪೆಟ್ರೋಲ್ ಪಂಪ್ ಏನಾದ್ರು ರೇಟಿಂಗ್ ಹೆಚ್ಚು ಮಾಡಿದ್ರಪ್ಪ ಅಂದ್ರ ನಾವು ಮುಂದಿನ ದಿವಸ ಎಲ್ಲಾ ಆಟೋ ಚಾಲಕರ ಸಂಘದ ಸಂಘದವರು ಅದಾರ. ಇವತ್ತಿನ ದಿವಸ ನಮ್ಮ ಕಲಬುರಗಿ ಶ್ರೀರಾಮ ಸೇನೆ ಸಂಘಟನೆ ಹಾಗೂ ಕನ್ನಡ ಪರ ಸಂಘಟನೆ ಎಲ್ಲಾ ಸಂಘಟನೆ ನೇತೃತ್ವದಲ್ಲಿ ಬೃಹತ್ ಕಲಬುರಗಿ ಬಂದ್ ಇರುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತ ನಾನು ತಮ್ಮ ಮಾಧ್ಯಮ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಗ್ಯಾಸಿನ ದರ ಹೆಚ್ಚಿಗೆ ಆಗಿರೋದ್ರಿಂದ ನಮ್ಮ ಕಲಬುರಗಿ ಮಹಾನಗರದಲ್ಲಿ ಗ್ಯಾಸಿನ ದರ ಹೆಚ್ಚಿಗೆ ಆಗಿರೋದ್ರಿಂದ ನಾವೆಲ್ಲ ಬಂದು ಡಿಸಿ ಸಾಹೇಬರಿಗೆ ಮನವಿಯನ್ನು ಕೊಡಕ್ಕೆ ಬಂದಿದ್ದೀವಿ. ಅದು ದಿನಕ್ಕೆ ದಿನ ಗ್ಯಾಸಿನ ದರ ಜಾಸ್ತಿ ಆಗ್ತಾ ಇದೆ. ಯಾವುದು ದರ ಜಾಸ್ತಿ ಆಗಿಲ್ಲ, ನಮ್ಮ LPG ಮಾತ್ರ ಜಾಸ್ತಿ ಆಗ್ತಾ ಇದೆ. ದಿನಕ್ಕೆ ದಿನ ಜಾಸ್ತಿನೇ ಮಾಡ್ತಾ ಇದ್ದಾರೆ ಅಥವಾ ಕಮ್ಮಿ ಆಗ್ತಾ ಇಲ್ಲ. ಮೊದಲು 53 ರೂಪಾಯಿ ಇತ್ತು ಸರ್, ಇವಾಗ 100 ರೂಪಾಯಿ ಮಾಡಿದ್ದಾರೆ. ಮೊನ್ನೆ ನೋಡಿದ್ರೆ 84 ರೂಪಾಯಿ ಚಿಲ್ಲರೆ ಇತ್ತು, ಇವತ್ತು 100 ರೂಪಾಯಿ ಮಾಡಿದ್ದಾರೆ. ನಿನ್ನೆಯಿಂದ 100 ರೂಪಾಯಿ ಆಗಿದೆ ಸರ್. ಇಲ್ಲ ಸರ್, ಅದು 85 ರೂಪಾಯಿ ಸಡನ್ 15 ರೂಪಾಯಿ ಹೆಂಗ್ ಜಾಸ್ತಿ ಆಗ್ತದೆ ರೇಟ್ ರೀ? ಮಾರಿ 1 ಮಂತ್ 1 ತಾರೀಕಿಂದ 1 ತಾರೀಕವರೆಗೂ ದರ ಜಾಸ್ತಿ ಮಾಡ್ಬೇಕು ಸರ್. ಸರ್ ಕಸ್ಟಮರ್ ಯಾರು ದರ ಕೊಡ್ತಾ ಇಲ್ಲ ನಮ್ಗೆ, ಅಥವಾ ಯಾರು ಇದು ಮಾಡ್ತಾ ಇಲ್ಲ. 100 ರೂಪಾಯಿ ಲೀಟರ್ ಆಗಿರೋದು ನಮ್ಗೆ ಯಾರು ಕಸ್ಟಮರ್ ಕೊಡ್ತಾ ಇಲ್ಲ. ನಮ್ ತೊಂದ್ರೆ ಆಗ್ತಾ ಇದೆ ಸರ್. ಗ್ಯಾಸಿನ ದರ ಕಮ್ಮಿ ಆದ್ರೆ ನಮ್ಗೆ ವರ್ಕೌಟ್ ಆಗುತ್ತೆ ಸರ್. ಹಾ, ನಮ್ ಕುಟುಂಬಗಳಿಗೆ ಸಮಸ್ಯೆ ಆಗಿದೆ ಸರ್.